ನೋಡಿ, ನಾವೇ ಭೇಟಿ ಮಾಡಿ ಚರ್ಚೆ ಮಾಡಿದ್ವಿ. ಯಾವುದೇ ತೂಗುಕತೆ ಇಲ್ಲ, ನಾವು ತಪ್ಪು ಮಾಡಿಲ್ಲ, ತಪ್ಪು ಮಾಡದೇ ಇಲ್ಲ. ಧನ್ಯವಾದ. ಯತ್ನಾಳ್ ಅವರು ಹೇಳ್ತಿದ್ದಾರೆ, ನಾನು ಪಕ್ಷದ ವಿರುದ್ಧ ಮಾತಾಡಿಲ್ಲ, ವಿಜೇಂದ್ರ ಯಡಿಯೂರಪ್ಪ ಅವರ ವಿರುದ್ಧ ಮಾತಾಡಿಲ್ಲ. ವಿಜೇಂದ್ರ ಯಾರಪ್ಪ? ರಾಜ್ಯದ ಅಧ್ಯಕ್ಷ. ರಾಜ್ಯದ ಅಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ. ಯಡಿಯೂರಪ್ಪ ಪಾರ್ಟಿ ಕಟ್ಟಿತ್ತು, ಅನಗತ್ಯವಾಗಿ ಮಾತಾಡಬಾರ್ದು. ಇದು ಎಲ್ಲರಿಗೂ ಲಕ್ಷ್ಮಣ ರೇಖೆ ನಿಮ್ಮಿದೆ, ನಾನು ಮೇಲೆ ಪಕ್ಷ ಯಾವ ಸಂದರ್ಭದಲ್ಲಿ ತಗೊಂಡು ತೆಗೆದುಕೊಳ್ತಾರೆ. ಧನ್ಯವಾದ. ಸ್ವಾಗತ ಮಾಡ್ತೀವಿ. 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಹುಡುಕಿ ಹಾಕಿ ಅವ್ರ ವೈಯಕ್ತಿಕ ವಿಚಾರ, ಅವ್ರ ಪಕ್ಷದ ಹೊರಗಡೆ ಹೋದ ಬಗ್ಗೆ ನಾವು ಮಾತಾಡಕ್ಕೆ ಇಚ್ಛೆ ಪಡೆದ ಅವ್ರ ಹೊಸ ಪಕ್ಷ ಕಟ್ಟಿದ್ರು ಸ್ವಾಗತ ಮಾಡ್ತೀವಿ. ಧನ್ಯವಾದ. ಈಗ ಕಾಂಗ್ರೆಸ್ ಅವರು 50 ಕೋಟಿ ಅನುದಾನ ಬಿಜೆಪಿ ಸರ್ಕಾರ ಕಥೆ ಅಂತಾರೆ, ಅನುದಾನ ಸಿಗ್ತಲ್ಲ. ನೋಡಿ, ಅದಕ್ಕೆ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಈ ತಪ್ಪುಗಳನ್ನ ವಿವಾದಗಳನ್ನ ಮೇಲೆ ಮೇಲೆ ಮಾಡ್ತಾರೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಅಭಿವೃದ್ಧಿ ಈಗ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರ ಯಾವ್ದೋ ಕಡೆಗೆ ಬಿಜೆಪಿ ಆಯ್ಕೆ ಆಗ್ತಾರೆ, ಯಾವ್ದೋ ಕಡೆಗೆ ಕಾಂಗ್ರೆಸ್ ಕರೆಕ್ತಾರೆ, ಯಾವ್ದೋ ಕಡೆಗೆ JDS ಕರೆಕ್ತಾರೆ, ಅದು ಪಕ್ಷದಲ್ಲಿರ್ತಾರೆ. ಆದ್ರೆ 224 ವಿಧಾನಸಭಾ ಕ್ಷೇತ್ರಗಳು ನ್ಯಾಯ ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಸಿದ್ದರಾಮಯ್ಯನವರು, DK ಶಿವಕುಮಾರ್, ರಾಜ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಕೇವಲ ತಮ್ಮ ಕ್ಷೇತ್ರಕ್ಕೆಲ್ಲ ಅವ್ರಿಗೆ ಹೇಳ್ತಾರೆ, ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ, ಉಪಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ, ಮಲತಾಯಿ ಧೋರಣೆ ಮಾಡಬಾರ್ದು. ಆ ಕ್ಷೇತ್ರ ಮತದಾರರು ಏನ್ ಮಾಡ್ತಾರೆ, ಕಾಂಗ್ರೆಸ್ ಓಟ್ ಕೊಟ್ಟಿರುವಲ್ಲಿ ಅದ್ರ ಕ್ಷೇತ್ರಕ್ಕೆ ಏನಾಗುತ್ತೆ, ಅಭಿವೃದ್ಧಿಗೆ ಏನಾಗುತ್ತೆ, ಕಾಂಗ್ರೆಸ್ ಈ ತಾರತಮ್ಯ ಕೈ ಬಿಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಧನ್ಯವಾದ. ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ನಮ್ಮ ಮಾಜಿ ಸಚಿವರ ಹಿರಿಯರಂತ S.R. ರವೀಂದ್ರನಾಥ್ ರವರು, ವಿಧಾನಸಭಾ ಪರಿಷತ್ತಿನ ಮಾಜಿ ಮುಖ್ಯ ಸಚೇತಕರಂತ ಶಿವಸ್ವಾಮಿ ಅವರು, ನಮ್ಮ ಅಂದಿನ ಶಾಸಕರುಗಳು ಅಂತ ಸನ್ಮಾನ್ಯ ಮಾಡಾಳ್ ವಿಪಕ್ಷಪ್ಪನವರು ಮತ್ತು ನಮ್ಮ ಮಾಯಕೊಂಡ ಕ್ಷೇತ್ರದ ಮಾಜಿ ಶಾಸಕರಾದ ಬಸವರಾಜ ನಾಯ್ಕರವರು, ಜಗಳೂರಿನ ಮಾಜಿ ಶಾಸಕರಾದ S. ರಾಮಚಂದ್ರ ಅವರು, ದಾವಣಗೆರೆ ಉತ್ತರ ಅಭ್ಯರ್ಥಿ, ದಕ್ಷಿಣ ಅಭ್ಯರ್ಥಿಗಳಂತ ಲೋಕಿಕೆರೆ ನಾಗರಾಜ್, ಅಜಯ್ ಕುಮಾರ್ ಮತ್ತು ಅನೇಕ ಮುಖಂಡರು, ಚನ್ನಗಿರಿ ಮಾಡಾಳ್ ಮಲ್ಲಿಕಾರ್ಜುನ್, ಅನೇಕ ಮುಖಂಡರುಗಳು ದಾವಣಗೆರೆ ಜಿಲ್ಲೆ ಬಗ್ಗೆ ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು 4 ಗೋಡೆ ಮಧ್ಯೆ. ಮತ್ತು ಪಕ್ಷದ ಸಂಘಟನೆಗೆ ಪೂರಕವಾಗಿ ಯಾವ ರೀತಿ ಕೆಲಸ ಮಾಡಬೇಕು, ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿ, ಕಾಂಗ್ರೆಸ್ಸಿನ ಬ್ರಹ್ಮಾಂಡ ಭ್ರಷ್ಟಾಚಾರ, ಈ ಭ್ರಷ್ಟಾಚಾರದಿಂದ ಹೋರಾಟ ಮಾಡಬೇಕು, ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ಬರಬೇಕು. ಮುಂಬರುವ ಲೋಕಲ್ ಬಾಡೀಸ್, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಕಾರ್ಯಕರ್ತರಿಗೆ ಕೈಗೆ ಅಧಿಕಾರವನ್ನು ಕೊಡಬೇಕು. 28ಕ್ಕೆ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಬೇರೆ ಮಟ್ಟದಿಂದ ಸಂಘಟನೆ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಸಂಕಲ್ಪ ಮಾಡಿ ನಾವೆಲ್ಲ ಚರ್ಚೆ ಮಾಡಿದ್ವಿ. ಅದಾದ ನಂತರ ಅನೇಕ ಅನಗತ್ಯವಾಗಿ ಚರ್ಚೆಗಳು, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಮತ್ತು ನಿನ್ನೆ ದಿವಸ ದೆಹಲಿಯಲ್ಲಿ ನಮ್ಮ ಹಿರಿಯರಂತ ಪ್ರಹ್ಲಾದ್ ಜೋಶಿ ಅವ್ರನ್ನ ಶಿಸ್ತು ಸಮಿತಿ ಅಧ್ಯಕ್ಷ ಅಂತ ಓಂ ಪಾಠಕ್ ರವರು ನಾವೇ ಹೋಗಿ ಕರೆ ಮಾಡಿದ್ವಿ, ಭೇಟಿ ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರಿಗೂ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರೀಯ ಕಚೇರಿ ಅವರಿಗೂ ಭೇಟಿ ಮಾಡಿದ್ವಿ. ವಿ ಸೋಮಣ್ಣ ಅವರು ಹೇಳಿದ್ವಿ, ಅನೇಕ ರಾಷ್ಟ್ರೀಯ ಮುಖಂಡರನ್ನ ಭೇಟಿ ಮಾಡಿದ್ವಿ. ಮತ್ತು ನಂತರದ ಬೆಳವಣಿಗೆಗಳು ನಿನ್ನೆ ದೆಹಲಿಯಲ್ಲಿ ಮಾತಾಡಿದ್ವಿ. ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಂದಿನ ರಾಜ್ಯದ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರು, ಒಬ್ಬ ಸಂಘ ಪರಿವಾರ ಇಲ್ಲತಕ್ಕಂಥ ಸದಾನಂದ ಗೌಡರನ್ನು ಭೇಟಿ ಮಾಡಿದ್ವಿ, ಕರೆ ಮಾಡಿದ್ವಿ. ಮುಕ್ತವಾಗಿ 4 ಗೋಡೆ ಮಧ್ಯೆ ಚರ್ಚೆ ಮಾಡಿದ್ವಿ. ಯಾವ ವಿಷಯಗಳನ್ನ ಯಾವ ಸಂದರ್ಭದಲ್ಲಿ ಹೇಳಬೇಕು ಅದನ್ನ ಹೇಳಿದ್ವಿ. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿ, ಅನಗತ್ಯವಾಗಿ ಗೊಂದಲಗಳಿಗೆ ನಾವು ಅವಕಾಶ ಕೊಡಲ್ಲ. ಎಲ್ಲವನ್ನು ನಾವು ಗಮನಿಸ್ತೀವಿ. 4 ಗೋಡೆ ಮಧ್ಯೆ ಏನ್ ಹೇಳ್ಬೇಕು ಎಲ್ಲ ವಿಷಯಗಳನ್ನ ನಾವು ಮನದಟ್ಟು ಮಾಡ್ತೀವಿ.